ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ, ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕಿದ್ದು ನೋಡಿದರೆ ನೀವು. ಗೇಟಿಗೆ, ಕಂಪೌಂಡಿಗೆ ಮಾವಿನ ಎಲೆಗಳು ಸಿಗಿಸಿದ್ದಾರೆ. ಇವೆಲ್ಲ ಎಲೆಗಳು ಸಿಗಿಸಿದ್ರೇ ಮಾತ್ರ ಎಷ್ಟು ಹಬ್ಬದ ವಾತಾವರಣ ಲಕ್ಷಣ ಅಲ್ವಾ ಫ್ರೆಂಡ್ಸ್? ಇದಿಲ್ಲ ಅಂತಂದರೆ ಅಷ್ಟೊಂದು ಚೆನ್ನಾಗಿ ಅನ್ಸೋದೇ ಇಲ್ಲ. ಬೆಳಗಿನ ನಾಷ್ಟ ಚಪಾತಿ ಮಾಡ್ತಾಯಿದ್ದೇನೆ ನಾನು. ಆಮೇಲೆ ಉಳಿದ ಅಡುಗೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಏನು ಮಂಡಕ್ಕಿ ಅವಲಕ್ಕಿ ಮಾಡೋದು ಅಂತ ಜೋಳಿಕಾಯಿ ಪಲ್ಯ ಚಪಾತಿ ಮಾಡೇನೆ. ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮುಗಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಕೊಂಡ್ಬರ್ತೇನೆ, ಟೈಮ್ ಆಗೈತೆ. ಸ್ವಲ್ಪ ಇದಕ್ಕೆ ಕುರ್ಷಾಣಿ ಪುಡಿ ಹಾಕಿ ಮಿಕ್ಸ್ ಮಾಡ್ತೇನೆ. ಜೋಳಿಕಾಯಿ ಪಲ್ಯನೂ ರೆಡಿಯಾಗಿದೆ. ಆಯಿತು, ಈಗ ಅವರೆಲ್ಲ ತಿಂಡಿ ತಿಂತಾರೆ. ಓಕೆ, ಬನ್ನಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಮುಗಿಸಿದೆ. ಯುಗಾದಿ ಹಬ್ಬದ ಪೂಜೆ ಇದು. ಯಾವ ರೀತಿ ಬಂದಿದೆ ಅಂತ ನೋಡಿ. ತುಂಬ ಕೆಲಸ, ತುಂಬ ಹರಿಬರಿ ಆಗುತ್ತೆ ಹಬ್ಬದ ದಿವಸ ಅಂತೂ. ಎಷ್ಟು ಟೈಮ್ ಇದ್ದರೂ ಕಡಿಮೆನೇ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಾಗಿದೆ ಪೂಜೆ. ನಾಡಿನ ಸಮಸ್ತ ಕನ್ನಡ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ ಟು ಆಲ್. ನುಗ್ಗೆಕಾಯಿ ಬೇಸಾತೇನೆ. ಈಗ ಬೇವಿಗೆ ರೆಡಿ ಮಾಡ್ಕೊತೇನೆ ನಾನು. ಇಲ್ಲಿ ನನ್ನ ಮಗಳು ಬೆಲ್ಲ ಹುಡ್ಕೊಂಬಂದಾಳೀಗ. ಬೆಲ್ಲ ಪುಡಿ ಆಯಿತು. ಈಗ ಸ್ವಲ್ಪ ಬೇವಿಗೆ ಗಣಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೇನೆ. ಈಗ ಬೇವಿಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೇನೆ ನಾನು. ಇದು ಪುಟಾಣಿ ನಾವು ಪುಡಿ ಮಾಡ್ಕೋಬೇಕು ಫಸ್ಟು. ಇದೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ನಾವು ಹಬ್ಬದ ದಿವಸನೇ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನಾವೇನು ಮುಂಚೆನೇ ಮಾಡಿಟ್ಕೊಳ್ಳಲ್ಲ. ಇದನ್ನೇನು ಇನ್ನು ಭಾಳ ಬೇಕಾಗಿಲ್ಲಲ್ಲ. ಆಮೇಲೆ ಜಾಸ್ತಿ ಇಟ್ಟರೂ ಕೂಡ ತಿನ್ನಲ್ಲ. ಆಗಿನ ಮಟ್ಟಿಗೆ ಅಷ್ಟು ಆಸೆ ಅದು. ಈ ರೀತಿ ಅಂತೂ ಹಾಗೇ ಆಗ್ತತಿ. ಯಾವ ಪುಡಿ ಮಾಡಿದರೂ ಹಾಗೇ ಆಗ್ತತಿ. ಮಾಡ್ಕೊಂಡ್ರೆ ಆಯ್ತು, ಅದು ಏನಾಗಲ್ಲ. ಈಗ ಫಸ್ಟ್ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡ್ರೆ ಮಾತ್ರ ಬೆಲ್ಲ ಹಾಕಿದ್ರೆ ಆಮೇಲೆ ತರಿಯಾಗಿ ಬಿಡ್ತತಿ. ಬೆಲ್ಲ ಮತ್ತು ಸ್ವಲ್ಪ ನೀರು ಹಾಕಿ ಕರ್ಗಕ್ಕಿಟ್ಟೇನೆ. ಬೆಲ್ಲದ ನೀರು ಮಾಡ್ಕೊತೇನೆ ನಾನು ಬೇವಿಗೆ ಅಂತ ಹೇಳಿ. ಆಮೇಲೆ ಅದು ನೀರು ಕರಗಿದ ಮೇಲೆ ಸೋಸ್ಕೋಬೇಕಾಗ್ತದೆ. ನಾವು ಸೋಸ್ಕೋತೇನೆ. ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತಂದರೆ, ಹಳ್ಳಿ ಸೈಡು
ಹಳ್ಳಿ ಸೈಡ್ ಆಗಲಿ ನಮ್ಮ ಕಡೆ ಮಾಡೋದು ವಿಶೇಷವಾಗಿ. ಎಲ್ಲ ಕಡೆ ಬೇರೆ ಬೇರೆ ರೀತಿ ಪದ್ಧತಿಗಳು ಇರ್ತಾವೆ ಅಂತ ಅನ್ಕೋತೇನೆ. ಹಬ್ಬ ಒಂದೇ ಆದ್ರೂ ಪದ್ಧತಿಗಳು ಸ್ವಲ್ಪ ಚೇಂಜ್ ಇರ್ತಾವೆ. ಇಲ್ಲಿ ಅಂತಂದ್ರೆ ಹೊಸಬೇಸಾಯ ಮಾಡ್ತಾರೆ. ಮೊದಲಿಗೆ ಫಸ್ಟ್ನೇ ದಿವಸ ಅಮಾಸಿ ಪೂಜೆ ಮಾಡ್ತಾರೆ ಎಲ್ಲರೂ. ಆಮೇಲೆ ಹೊಸಬೇಸಾಯ ಅಂತ ಹೇಳಿ 2ನೇ ದಿವಸ ಶಾವಿಗೆ ಮಾಡಿಕೊಂಡು ಊಟ ಮಾಡ್ತಾರೆ ಅವತ್ತು. 3ನೇ ದಿವಸ ಹೋಳಿಗೆ ಅಡುಗೆಲ್ಲ ಮಾಡಿಕೊಂಡು ಸಂಜೆ ಚಂದ್ರನ ನೋಡೋದು. ಇದ್ರ ಬಗ್ಗೆ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ಹೇಳ್ತೇನೆ ಫ್ರೆಂಡ್ಸ್. ನಾನು ಏನಂತಂದ್ರೆ ಹೊಸಬೇಸಾಯ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಮೊದಲಿಗೆ ಇವರು ಸ್ವಾಮೀಜಿ ಹತ್ರ ಹೋಗ್ತಾರೆ ಕೇಳ್ಸಕ್ಕಂತ ಹೇಳಿ. ಅಲ್ಲಿ ಅವ್ರ ಮನೆಯಲ್ಲಿ ಯಾವ ಹೆಸರು ಬರ್ತೈತಲ್ಲ ಆ ಹೆಸರಿನವ್ರ ಮೇಲೆ ಗುರುಬಲ ಬಂತು ಅಂತಂದ್ರೆ, ಉದಾಹರಣೆಗೆ ಸ ಪ ಮ ಇಂಥವೆಲ್ಲ ಹೆಸರಿನ ಮೇಲೆ ಬಂತು ಅಂತಂದ್ರೆ ಆ ಹೆಸರಿನ ಮೇಲಿನವ್ರಿಗೆ ಹೊಸಬಟ್ಟೆ ತಂದು ಅವತ್ತಿನ ಪೂಜೆ ಎಲ್ಲ ಅವರ ಮಾಡ್ಬೇಕಾಗ್ತತಿ. ಹೊಲಕ್ಕೆ ಹೋಗಿ ಪೂಜೆ ಮಾಡ್ಕೊಂಬಂದು ಆಮೇಲೆ ಅವ್ರ ಜೊತೆಗೆ ಎಲ್ಲರೂ ಹೋಗ್ತಾರೆ ಮಾಡ್ಕೊಂಬರೋರು. ಯಾಕಂತ ಮೇಲೂ ಬರುತ್ತಲ್ಲ, ಹಾಗಾಗಿ ದೊಡ್ಡವರೆಲ್ಲರೂ ಹೋಗ್ತಾರೆ, ಹೋಗಲ್ಲ ಅಂತಲ್ಲ. ಕುಂಟಿ ರಂಟಿ ಆಮೇಲೆ ಎತ್ತುಗಳಿಗೆ ಸಿಂಗಾರ ಮಾಡ್ತಾರೆ. ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಾಡ್ತಾರೆ ಈ ಕಡೆ ಎಲ್ಲ. ಹೊಸ ವರ್ಷನ ಅಲ್ಲ ಫ್ರೆಂಡ್ಸ್ ಇದು ಯುಗಾದಿ ಅಂತಂದ್ರೆ ಚೆನ್ನಾಗಿರ್ತೈತಿ. ಹೆಚ್ಚಾಗಿ ಅಂತಂದ್ರೆ ರೈತರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿ ಫ್ರೆಂಡ್ಸ್. ಸ್ವಲ್ಪ ಬೆಲೆನೂ ಈ ಸರಿನಾದರೂ ಕಡಿಮೆ ಆಗಲಿ ಅಂತ ಕೇಳ್ಕೊತೇನೆ ನಾನು ಅಷ್ಟೇ. ಯಾಕಂತಂದ್ರೆ ಎಲ್ಲರೂ ಒಂದೇ ರೀತಿ ಇಲ್ಲಲ್ಲ ಭೂಮಿ ಮೇಲೆ. ಹೊಟ್ಟೆ ಒಂದೇ ಇರ್ಬೋದು, ಆದ್ರೆ ಬಡವರು, ಮಧ್ಯವರ್ತಿಗಳು ಹಾಗೂ ಶ್ರೀಮಂತರು ಎಲ್ಲರೂ ಇರ್ತಾರೆ. ಆದರೆ ಎಲ್ಲರಿಗೂ ಕೊಂಡ್ಕೊಳಕ್ಕೆ ಆಗ್ಬೇಕಲ್ಲ. ಇದ್ದಂತ್ರ ಕೊಂಡ್ಕೋತಾರೆ ಪಾಪ. ಬಡವ್ರಿಗೆ ಅವ್ರು ಸ್ವಲ್ಪ ನೋಡ್ಬೇಕಲ್ಲ. ಸ್ವಲ್ಪ ಆದಷ್ಟು ಬೇಗ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ಳೋದಂತಂದ್ರೆ ಈ ವರ್ಷ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ಎಲ್ಲ ಬೆಲೆಗಳು ಸ್ವಲ್ಪ ಕಡಿಮೆ ಆಗಲಿ ಅಂತ ಕೇಳ್ಕೊತೇನೆ ನಾನು. ನಿಮ್ಮದೆಲ್ಲ ಹಬ್ಬ ಯಾವ ರೀತಿ ನಡೀತಾ ಇದೆ? ನಮ್ಮ ನೋಡಿ ಇಲ್ಲಿ ಸಾಂಬಾರು ಮಾಡೋಕೆ ನುಗ್ಗಿಕಾಯಿ ಇಟ್ಟೇನೆ ನಾನು. ಈ ಕಡೆ ಬೆಲ್ಲದ ನೀರು ಇಟ್ಟೇನೆ. ಬೇವು ರೆಡಿ ಆಗೈತಿ. ಬರ್ರಿ ಇಲ್ಲಿ ನನ್ನ ಮಗಳು ಏನು ಮಾಡತ್ತ, ದೊಡ್ಡ ಮಗಳು ತೋರಿಸ್ತೇನೆ ಬರ್ರಿ. ನನ್ನ ಮಗಳು ಬೇವಿಗೋಸ್ಕರ ಕೊಬ್ಬರಿ ತುರಿತಾ ಇದ್ದಾಳೆ. ನಾವಂತಂದ್ರೆ ಬೇವಿಗೆ ಬರೀ ಒಣ ಕೊಬ್ಬರಿ ಅಷ್ಟೇ ಹಾಕ್ತೇನೆ ಫ್ರೆಂಡ್ಸ್. ಅಲ್ಲಿ ಡ್ರೈ ಫ್ರೂಟ್ಸ್ ಹಾಕಲ್ಲ. ಯಾಕಂತಂದ್ರೆ ಆ ಬೇವಿಗೆ ಅದು ಶಾವಿಗೆ ಜೊತೆಗೆಲ್ಲ ತಿನ್ನೋಕೆ ಚೆನ್ನಾಗಾಗಲ್ಲ. ಹಂಗೆ ಹಾಕ್ಕೊಂಡು ತಿನ್ಬೋದು ಡ್ರೈ ಫ್ರೂಟ್ಸು. ನಾನು ಆದ್ರೆ ಹಾಕಲ್ಲ, ಕೊಬ್ಬರಿ ಸಾಕು. ಏಲಕ್ಕಿ ಪುಡಿ ಅಂತೂ ಹಾಕ್ತೇವೆ. ಬನ್ನಿ ಮಾಡೋಣ, ಅಡುಗೆ ಮಾಡೋಣ ಬನ್ನಿ. ಈಗ ಬೇಳೆ ಇಡ್ತೇನೆ ನಾನು. ಕುಕ್ಕರಿಗೆ ಬೇಳೆ ಹಾಕಿಡ್ತೇನೆ. ಒಂದು ಕಡೆ ಸಾಂಬಾರಿಗೆ ರೆಡಿ ಮಾಡಿ ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಬಿಟ್ರೆ ಆಮೇಲೆ ಶಾವಿಗೆ ಬಸಿಬೋದು ಅಂಥೇಳಿ. ಈಗ ಬೇವಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೇನೆ ಕೊಬ್ಬರಿ ಹಾಕಿ. ಅಂದರೆ ಬೇವು ರೆಡಿ. ಮುಖ್ಯವಾದ ಇದನ್ನೇ ಹಾಕಿಲ್ಲ. ಏನು ಹಾಕಿಲ್ಲ ಗೆಸ್ ಮಾಡಿ ನೋಡೋಣ. ಏನು ಹಾಕಬೇಕಿತ್ತು, ಮುಖ್ಯವಾಗಿ ಏನು ಹಾಕಬೇಕಾಗಿತ್ತು ಹೇಳ್ರಿ ನೀವು. ವರ್ಷಕ್ಕೊಮ್ಮೆ ತಿನ್ನೋದು ಗಾಯ್ಸಿದ ಬೇವಿನ ಹೂವು. ನಾವು ಎಲೆ ಎಲ್ಲ ತಿನ್ನಲ್ಲ, ಬೇವಿನ ಹೂವು ಹಾಕ್ತೇವೆ ಇದರಲ್ಲಿ. ಹಾಕಿ ಮಿಕ್ಸ್ ಮಾಡ್ತೇವೆ ನಾವು. ಆಮೇಲೆ ದೇವ್ರಿಗೆ ಒಂದು ಸ್ವಲ್ಪ ಎಡೆ ಹಿಡಿಬೇಕಲ್ಲ, ಆ ಟೈಮಿಗೆ ಹಾಕ್ತೇನೆ. ಈಗ ಫಸ್ಟ್ ಇದು ಹಾಕಿ ಕಲಿಸ್ತೇನೆ. ಮಿಕ್ಸ್ ಮಾಡಿ ನನ್ನ ಮಗಳು ಒಣ ಕೊಬ್ಬರಿ ತುರಿದಿದ್ಲಲ್ಲ ಅದನ್ನು ಹಾಕಿ ಈಗ ಮಿಕ್ಸ್ ಮಾಡ್ತೇನೆ ನಾನು. ಮಿಕ್ಸ್ ಮಾಡಿದರೆ ರೆಡಿ. ಇನ್ನೇನಿದ್ರು ಶಾವಿಗೆ ಬಸ್ತ್ರೆ ಮುಗೀತು. ಏಲಕ್ಕಿ ಪೌಡ್ರ್ ಆಗಲೇ ನಾನು ಹಾಕೇನೆ ಇದರಲ್ಲಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿರೋದ್ರಿಂದ ನಾನು ಇದು ನೀರು ಮಾಡ್ಕೊಂಡಿದ್ದೇನೆ ನೋಡಿ. ಇಲ್ಲಿ ಇದಕ್ಕೆ ಶಾವಿಗೆಗೆ ತಿನ್ನೋಕ್ಕಂತ ಹೇಳಿ ಅದು ಸ್ವಲ್ಪ ಮಾಡ್ಕೊಂಡೇನೆ ಸಾಕು. ಆಮೇಲೆ ಬೇಕಾದ್ರೆ ಸಾಯಂಕಾಲ ಬೇಕು ಅಂದ್ರೆ ಮತ್ತೊಂದು ಸ್ವಲ್ಪ ಬೆಲ್ಲ ಕಾಯಿಸ್ಕೊಬೋದು ನಾವು. ಮುಚ್ಚಿಡ್ತೇನೆ. ಈಗ ಇದ್ರ ಕೆಲಸ ಮುಗೀತು.
ಈ ಕಡೆ ನಮ್ಮೂರ ಸೈಡು ಪಂಚಮಿಗೆ ಜೋಕಾಲಿ ಕಟ್ಟಲ್ಲ ಗೈಸ್, ಯುಗಾದಿಗೆ ಜೋಕಾಲಿ ಕಟ್ತಾರೆ. ಅದಕ್ಕೆ ಪಪ್ಪ ಜೋಕಾಲಿ ಕಟ್ತಿದ್ದಾರೆ ನೋಡಿ. ಹಗ್ಗ ಹುಡುಕಿದ್ದಾರೆ, ಈಗ ಕಟ್ತೀನಿ ಅಂತೇಳಿ ಹೋಗ್ತಿದ್ದಾರೆ ಗೈಸ್. ಇಲ್ಲಿ ಏಣಿ ಮೇಲೆ ಹತ್ತಿ ಯಾವ ಥರ ಇದು ಮಾಡ್ತಿದ್ದಾಳೆ. ಕ್ಲೀನಾಗಿ ಇಡೋ ಆ ಬಾಕ್ಸ್ನ. ಅಲ್ಲಿ ಹಿಂದೆ ಒಂದು ಬಾಕ್ಸ್ ಇದೆ, ಅಲ್ಲಿ ಬೀಳ್ಸಿಬಿಟ್ಟೆ, ಎತ್ತಿಡೋದೀನಿ ಈಗ. ಗೈಸ್ ಇಲ್ಲಿ ಅಮ್ಮ ಹಪ್ಪಳ ಮತ್ತೆ ಕರ್ಗಾಯನ ಕರಿತಿದ್ದಾರೆ. ಇಲ್ಲಿ ಸಾಂಬಾರ್ ರೆಡಿ ಆಗ್ತಿದೆ, ಸ್ವಲ್ಪ ಕುದಿಬೇಕು ಸಾಂಬಾರ್. ಈಗ ಸಾಂಬಾರ್ ರೆಡಿ ಆಯಿತು. ಈಗ ಶಾವಿಗೆ ಬಸಿತೇನೆ ನಾನು. ಆಯ್ತು ಫ್ರೆಂಡ್ಸ್, ಜೋಕಾಲಿ ಆಡ್ಬಿಟ್ಟು ಇಷ್ಟು ದಿನ ಮೊಬೈಲ್ ನೋಡ್ತಿದ್ಲು ಗೈಸ್. ಮೇಲೆ ಜೋಕಾಲಿ ಇದೆ, ನೀನು ಮೊಬೈಲ್ ತಗೋ ಹಿಡಿ ಅಂತ ಅವ್ರ ಕೈಲಿ ಹೋಗಿ ಕೊಟ್ಟರು. ನಾವು ಇದು ಮಾಡಿದ್ರು ಅವ್ಳು ಮೊಬೈಲ್ ನೋಡೋಲ್ಲ ಅಂದಮೇಲೆ. ಜೋಕಾಲಿ ಇದೆ, ನಾ ಜೋಕಾಲಿ ಆಡ್ತೀನಿ ಅಂತ ಬರ್ತಾಳೆ. ಹ್ಞೂ ಬರ್ತೀನಿ ಇಲ್ಲಿಗೆ. ವರ್ಷನೇ ಯುಗಾದಿಯಲ್ಲಿ ಇಲ್ಲಿ ಜೋಕಾಲಿ ಆಡ್ತಾ ಇರೋದು. ಅದು ಪದ್ಧತಿ ಬರ್ತಾ ಬರ್ತಾ ಮರಿತಾ ಐತಿ. ಈಗ ನಮ್ಮಿಂದ ಮಸ್ತ್ ಸ್ಟಾರ್ಟ್ ಆಗಿ ವಿಶ್ ಹ್ಯಾಪಿ ಯುಗಾದಿ. ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಸಮೃದ್ಧಿ, ವಿದ್ಯೆ, ಬುದ್ಧಿ ಎಲ್ಲ ಕೊಡು ಅಂತಂದು ಆ ಚಂದ್ರ ದೇವನಿಗೆ ಎಲ್ಲರೂ ಬೇಡ್ಕೊಳ್ಳೋಣ. ನನ್ನ ಮಗಳು, ಚಿಕ್ಕ ಮಗಳು, ಅವಳಿಗೆ ಆಡಬೇಕಂದ್ರೆ ಭಾಳ ಇಷ್ಟ. ಇಂಥವೆಲ್ಲ ಹಳೆ ಸಂಪ್ರದಾಯ ನಾವು ಮರಿಬಾರ್ದು. ಹಾಗಿರೋದ್ರಿಂದ ಮಕ್ಕಳಿಗೆ ಇಂಥ ಹಬ್ಬ, ಇಂಥ ಸ್ವೀಟು, ಇಂಥವೆಲ್ಲ ಮಾಡ್ತೀವಿ ಅಂತ ಮಕ್ಕಳಿಗೆ ತೋರಿಸ್ಬೇಕಲ್ಲ. ನಾಳೆ ಅವರು ನಮ್ಮ ಜೊತೆಗೆ ಬರೋರು ದಿನಗಳೇ. ಹಾಗಾಯ್ತು ನೋಡಿ, ನನ್ನ ಮಗಳು ಎತ್ತರ ಕಟ್ಟಿದರೆ ಜಾಸ್ತಿ ಬೀಸ್ಬೇಕು. ಹಿಂಗೆಲ್ಲ ಕತ್ತಿ ಕೆಳ ಕಟ್ಬಿಟ್ರೆ ಜೋಲಿ ಇದಾಗೋದಲ್ಲ. ಕಾಲೇ ಸಿಗಲ್ಲ ಗೈಸ್ ಅವಳಿಗೆ. ಎಷ್ಟು ಕೆಳಗಿದೆ ಅಂದರೆ ನಾನು ಒಂದೇ ಕಾಲಲ್ಲಿ ಆಡ್ತಿದ್ದೀನಿ ನೋಡಂತ ನನಗೆ ಹೇಳ್ತಿದ್ದಾಳೆ ಅವಳು. ಸ್ವಲ್ಪ ಎತ್ತರ ಇರ್ಬೇಕು, 2-2.5-3 ಅಡಿ ಜಾಸ್ತಿನೇ ಇರ್ಬೇಕು. ಅಂದ್ರೆ ಮಾತ್ರ ಬೀಸ್ತತಿ ಜೋಕಲ್ಲಿ, ಬೀಸ್ಕೊಂಡು ಹೋಗ್ಬೇಕು. ಇಲ್ಲ ಅಂದರೆ ತಳಕ ಇರ್ಬೇಕು. ನಿಮಗೆ ಜೋಕ್ ಕೊಡೋದೇ ಇಲ್ಲ. ಜೋಕಾಲಿ ಅಂತಂದ್ರೆ ಇವಳಿಗೆ ಇಷ್ಟ. ಅಂದರೆ ಜೋಕಾಲಿ ಅಂದ್ರೆ ಜೋಕ್ ಕೊಡಂಗಿಲ್ಲ, ಜೋಕ್ ಕೊಡ್ಲೇಬೇಕು. ಮರದಲ್ಲಿ ಆದ್ರೆ ಅತ್ಲ ಇತ್ಲ ಹಗ್ಗ ಕಟ್ಕೊಂಡು ಜೋಕ್ ಹಾಕ್ತದೆ. ಮರದಲ್ಲೇ ಭಾಳ ಚೆನ್ನಾಗಿರುತ್ತೆ. ಈ ಥರ ಆ ಕಡೆ ಒಬ್ರು ಈ ಕಡೆ ಒಬ್ರು ಹಿಡ್ಕೊಂಡು. ಬಟ್ ಇಲ್ಲಿ ಆದ್ರೆ ಅವರ ಆಡ್ಬೇಕು ಮಕ್ಕಳೆಲ್ಲ. ಈಗ ನೀರು ಕುದಿಲಿ ಫ್ರೆಂಡ್ಸ್ ಎಲ್ಲರಿಗೂ. ಆಮೇಲೆ ಈ ವರ್ಷ ಅಂತಲ್ಲ, ಪ್ರತಿ ಯುಗಾದಿಗೆ ಜನರು ಏನು ಮಾಡ್ತಾರಂತಂದ್ರೆ, ರೈತರು ಎಲ್ಲದೂ ಹೊಸದು, ಶಾವಿಗೆ ಹೊಸದು, ಹಪ್ಪಳ, ಶಾಂಡ್ಗಿ ಪ್ರತಿಯೊಂದು ಹೊಸದಾಗಿ ತೊಗೋತಾರೆ. ಹಾಗಾಗಿ ನಾವು ಹೊಸ ಶಾವಿಗೆ ತೊಗೊಂಡೇವೆ ನೋಡಿ. ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ ನಾನು. ಈಗ ಇದೇ ಶಾವಿಗೆನ ನಾನು ಮಾಡೋದೀಗ. ಜಾಸ್ತಿ ಸ್ವೀಟ್ ಆದರೆ ತಿನ್ನೋದೇ ಇಲ್ಲ ಗೈಸ್ ನಾವು. ಸ್ವೀಟ್ ಇರ್ತತಿ ಅಂದ್ರೆ ಬೆಲ್ಲದ ನೀರು ಮಾಡಿರ್ತೇವಲ್ಲ, ಆಮೇಲೆ ಇದು ಬೇವು ಸ್ವೀಟ್ ಇರ್ತತಿ, ಸಾಕಲ್ಲ ಪಪ್ಪ, ಅಷ್ಟಾದ್ರೆ. ಅಮ್ಮ, ನನ್ನ ತಂಗಿ ಅಷ್ಟೇ ಜಾಸ್ತಿ ಸ್ವೀಟ್ ತಿನ್ನಲ್ಲ. ನಿಜ, ಇವಳು ಸ್ವೀಟೂ ತಿನ್ನಲ್ಲ, ನಾನ್ ವೆಜ್ಜು ತಿನ್ನಲ್ಲ ನನ್ನ ಮಗಳು. ಅವಳಿಗೆ ಏನು ಅಂತಂದ್ರೂ ದೋಸೆ, ಪಡ್ಡು, ಇವಾದ್ರೆ ಮೊಸರನ್ನ, ಪುಳಿಯೋಗರೆ, ರೈಸ್ ಐಟಮು ದೊಡ್ಡೊಳಗೆ ಅದು ತುಂಬ ಇಷ್ಟ. ಸಾವಕಾಶ ಆಡ್ರಿ ಬಿದ್ದಿರಿ. ಮತ್ತು ನನ್ನ ತಂಗಿದಾಳಲ್ಲ, ಅವಳಿಗೆ ನಾನ್ ವೆಜ್ ಅಂದರೆ ಯಪ್ಪ ದೇವ್ರೆ ಎಷ್ಟಾದ್ರೂ ಕೊಡ್ರಿ ಗೈಸ್, ನೀವು ತಿನ್ಬೇಕು ಅಂದರೆ ನಾನ್ ವೆಜ್ ಅಂದರೆ ಅಷ್ಟು ಇಷ್ಟ ಅವಳಿಗೆ. ಅಯ್ಯ ಈ ಕಡೆ ಏನು ಮಾಡ್ತಾರಂತಂದ್ರೆ ಪಂಚಮಿಗೆಲ್ಲ ಜೋಕಾಲಿ ಕಟ್ಟಲ್ಲ, ಯುಗಾದಿಗೆ ಜೋಕಾಲಿ ಕಟ್ಟೋದು. ಹಾಗಾಗಿ ಜೋಕಾಲಿ ಕಟ್ಟಿದಾರೆ ನೋಡಿ ಅವ್ರು. ಅದ್ರ ಬಗ್ಗೆ ಹೇಳಿರ್ಬೋದು, ನಿಮಗೆಲ್ಲ ವಿಡಿಯೋ ಮಾಡಿರ್ಬೋದು ಇವರು. ಹೊಟ್ಟಾಗಿ ಬಿದ್ದಿದ್ದಾಳೆ ಗೈಸ್ ಅವಳು, ಜೋಕಾಲಿ ಕಟ್ಟೋಕೆ ಬೇಕು ಅಂತ ಹೇಳಿ. ಎಷ್ಟು ದಿನ ಆಯ್ತು, ಅದಕ್ಕೆ ಪಪ್ಪ ಕಟ್ಕೊಂಡ ತಕ್ಷಣ ಆಡ್ತಿದ್ದಾರೆ ಅವ್ರು. ಕಾಲೇ ಸಿಗಲ್ಲ ಗೈಸ್ ಆ ಜೋಕಾಲಿ ಅವ್ರಿಗೆ. ತುಪ್ಪ ಅದು ಈಗ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆಲ್ಲ, ಅದಕ್ಕೆ ನಾನೀಗ ಶಾವಿಗೆ ಹಾಕ್ತೇನೆ.
ಸಾಕು. ಮತ್ತು ಬೇಕಂತಂದ್ರೆ ಸಾಯಂಕಾಲ ಮತ್ತು ಮಾಡ್ಕೊಬೋದು ನಾವು. ಪುಡಿ ಇಟ್ಟರೆ ಇದು ಬಸಿಬೇಕು, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ತೊಗೊಂಡೆ ನಾನು. ಇದು ಬಸದ್ ಬಿಟ್ರೆ ಮುಗೀತು ಫ್ರೆಂಡ್ಸ್, ಶಾವ್ಗೆ ರೆಡಿ. ತಿನ್ನೋದಷ್ಟೇ ಬಾಕಿ. ಈಗ ಎಡಿ ಮಾಡಿ ನನ್ನ ಮಗಳು ಎಡಿ ಕೊಡ್ತಾಳ ನೋಡಿ. ಶಾವ್ಗೆ ಈ ರೀತಿ ಬಂದು ನೋಡಿ. ಇಲ್ಲ ಅಂತಂದ್ರೆ ಮುದ್ದೆ ಆಗಿಬಿಡುತ್ತೆ ಫ್ರೆಂಡ್ಸ್, ಆ ರೀತಿ ಮಾಡ್ಕೋಬಾರ್ದು. ನಾನೇನು ಇದಕ್ಕೆ ಎಣ್ಣೆ ಹಾಕಿಲ್ಲ, ಇದು ತುಪ್ಪ ಹಾಕಿಲ್ಲ, ಏನು ಹಾಕಿಲ್ಲ ನೋಡಿ. ಈ ರೀತಿ ಬರಬೇಕು. ಈಗ ನಾನು ಎಡಿ ತೆಗಿತೇನೆ. ನನ್ನ ಮಗಳು ಈಗ ನೈವೇದ್ಯ ಮಾಡ್ತಾಳೆ ದೇವ್ರಿಗೆ, ಆಮೇಲೆ ಊಟ ಮಾಡೋಣ. ಈಗೆಲ್ಲ ಇದು ಆಯಿತು. ಸ್ವಲ್ಪ ಇಲ್ಲಿ ವಿಭೂತಿ ತಂದು ಇವಕ್ಕೆಲ್ಲ ಹಚ್ತೇನೆ ನಾನು. ಗೈಸ್, ಮನೆಯಲ್ಲಿ ಫಂಕ್ಷನ್ ಇದ್ದಾಗೆ, ಹಬ್ಬ ಇದ್ದಾಗೆ ಸ್ವೀಟ್ ಅದೇನೋ ಊಟ ಮಾಡಿದ್ರೇ ಎಷ್ಟು ಖುಷಿ ಅಲ್ವಾ. ಇವಳು ನೋಡಿ ಗೈಸ್, ಇವಳು ಜೋಕಾಲಿ ಆಡ್ತಿದ್ದಾಳಂತೆ. ಕಾಲೇ ಸಿಗಲ್ಲ, ನಾನೇ ಕಟ್ಕೊತೀನಿ ಇನ್ನೊಂದ್ಸಲ ಅಂತ ಕೂತಿದ್ಲು. ಪಪ್ಪ ಬೇಡ, ಫಿಟ್ಟಾಗಿ ಕಟ್ಟಿದ್ದಾರೆ ಅಂತೇಳಿ ಉಗುರು ತಿಂತಿದ್ದಾರೆ ನೋಡಿ ಗೈಸ್. ಈಗ ನಾನು ಇವಕ್ಕೆಲ್ಲ ಸ್ವಲ್ಪ ವಿಭೂತಿ ಹಚ್ತೇನೆ. ಪಾತ್ರೆನೇ ಒಯ್ದು ಇಟ್ಟು ಪೂಜೆ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಇಲ್ಲಿ ಹಚ್ತೇನೆ ನಾನು ಸ್ವಲ್ಪ. ಓಕೆ, ಈಗ ನಾವೆಲ್ಲರೂ ಊಟ ಮಾಡ್ತೇವೆ. ಊಟ ಮಾಡಿಂದೆ ಮತ್ತೆ ಸಿಗ್ತೇವೆ ನಿಮಗೆ. ಅಡಿಕೆಲಿ ತಿನ್ನೋ ಪ್ರೋಗ್ರಾಮ್ ಬೇರೆ ಇದೆ ನಮ್ಮದು, ಹಾಗಾಗಿ ನೋಡಿ ಹಾಕ್ತೀನಿ. ಸ್ವಲ್ಪ ಅಡಿಕೆಲೆ ಹಾಕ್ಕೊಳ್ಳೋಣ ಅಂತ ಹೇಳಿ ಅಡಿಕೆಲೆ ಹಾಕ್ಕೋತಾ ಇದ್ದೀವಿ. ಇವಳು ನೋಡಿ ಗೈಸ್, ಎರಡನೇ ಎಲೆ ತಾನೇ ಇದ್ದು ಅಡಿಕೆ ಚೀಟ ಹಾಕಿದ್ದ. ಬಾಯ್ಬಿಟ್ಟು ಮಾತಾಡು ನೋಡಿ ಗೈಸ್, ಹೇಗೆ ತಿಂತಿದ್ದಾಳೆ ಇವಳು. ವ್ಲಾಗಲ್ಲಿ ಮಾತಾಡಲ್ವಾ? ಇವತ್ತು ಮೂರು ಹಾಕಿದ ಊಟ ಮಾಡಿದೆ. ಊಟ ಆಯ್ತಾ? ಅಡಿಕೆ ಹಾಕಿ ಊಟ ಆಮೇಲೆ ಊಟ ಮಾಡ್ತೀಯಾ? ಹಾಗಾದ್ರೆ ಮತ್ತೆ ಈಗ ಬ್ಲಾಗಲ್ಲಿ ಮಾತಾಡು. ಓ, ನಿನ್ನೆ ಮಾಡಿದ್ದಿತ್ತಲ್ಲ ಅಲ್ಲಿ ಪಾರ್ಟ್, ಅದನ್ನ ಹಾಕ್ತೀನೋ ಅಂತಡಿ. ಆಯ್ತು, ಚೇಷ್ಟೆ ಮಾಡಿದ್ದೆ. ವ್ಯಾಲ್ಯೂಮ್ ಜೋರಿದೆ, ನನ್ನ ಜೊತೆಗೆ ಜಗಳ ಮಾಡಕ್ ಮಾತ್ರ. ಆಗ್ಲೇ ಆಡಿದ್ದೀಯಲ್ಲ, ಮತ್ತೆ ತೋರಿಸ್ಬೇಕಾ ಈಗ? ಅದು ಒಂದಿಷ್ಟು ಎಲೆಕ್ಕೆ ಬೀಜ ಬಾಯಲ್ಲಿ ಹೋಗಲ್ಲಂತೀಗ. ಬರ್ತೀನಿ, ಹೇಳ್ತೀನಿ ತಡೆ ಅಂತ ಮ್ಯಾಮ್ ನೋಡ್ರಿ ವ್ಲಾಗ್ನ ಅಂತ ಆಯ್ತು. 23 ಗೈಸ್, 22 ಇಂದ ಸಿಗೋಲ್ಲ ವ್ಲಾಗಲ್ಲಿ. ಎಕ್ಸಾಮ್ ಇದೆ ಗೈಸ್. ಎಕ್ಸಾಮ್ ಆದ್ಮೇಲೆ ಮತ್ತೆ ರಜದಲ್ಲಿ ನಾವೇ ವ್ಲಾಗಲ್ಲಿ. ನಿಮ್ಮದೇ ಹವಾ. ಬನ್ನಿ ಗೈಸ್, ಜೋಕಾಲಿ ಆಡಿ ತೋರಿಸ್ತೀನಿ.